ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಹಾಗೂ ರವೀಂದ್ರನಾಥ್ ಕೌಶಿಕ್ ಆರ್ಥಿಕ ತಜ್ಞರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮುಗಿಯೋ ಲಕ್ಷಣನೇ ಕಾಣಿಸ್ತಾ ಇಲ್ರಿ. ಇಟ್ ಹ್ಯಾಸ್ ಬಿಕಮ್ ವಾರ್ ಆಫ್ ಈಗೋಸ್. ಹೂ ಬ್ಲಿಂಕ್ಸ್ ಫಸ್ಟ್ ಅನ್ನೋ ಲೆವೆಲ್ಲಿಗೆ ಬಂದು ನಿಂತಿಗಿದು. ಅಜಿತ್ ನೋಡಿ, ಅಮೇರಿಕಾ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು 2 ದಿನ 3 ದಿನದಲ್ಲಿ ಈ ದಾಳಿ ಮುಗಿಸ್ಬಿಡ್ತೀವಿ, ರಿಜಿಮ್ ಚೇಂಜ್ ಮಾಡಿಬಿಡ್ತೀವಿ ಅಂತಕ್ಕಂಥ ಅತ್ಯುತ್ಸಾಹದಲ್ಲಿ ಅವರು ಬಾಂಬ್ಗಳನ್ನು ಎಸೆಲಿಕ್ಕೆ ಶುರು ಮಾಡಿದರು. ಎಸ್, ಈಗ ಅಮೇರಿಕಾದ ಹೇಳಿಕೆಗಳಲ್ಲೇ ತದ್ವಿರುದ್ಧಗಳಿವೆ. ಕರೆಕ್ಟ್. 6 ತಿಂಗಳ ಹಿಂದೆ ಅವರು ಇರಾನ್ ಮೇಲೆ ಬಂಕರ್ ಬಸ್ಟರ್ ಏನು ಬಾಂಬ್ ಎಸದ್ರಲ್ವ, ಆಗ ಎಲ್ಲ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳು ನಷ್ಟ ಆಗಿದ್ದಾವೆ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಅವ್ರು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮಾಡ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ನಾವು ಖಮೇನಿ ಹತ್ಯೆ ಮಾಡಿದ್ವಿ ಅಂತಕ್ಕಂಥದ್ದು. ಇರಲಿ, ಆ ಹೇಳಿಕೆಗಳ ಸ್ಥಿತ್ಯಂತರಗಳು ಒಂದು ಕಡೆ ಇರಲಿ. ಆದರೆ ನಾವು 2-3 ದಿನಗಳಲ್ಲಿ ಇದನ್ನು ಮುಗಿಸ್ಬಿಡ್ತೀವಿ, ಭಾಳ ಹೊತ್ತು ಹಿಡಿಯಲ್ಲ. ಖಮೇನಿ ಮೇಲೆ ಒಂದು ಸಲ ದಾಳಿಯಾಗಿ ಖಮೇನಿಯನ್ನು ಎಲಿಮಿನೇಟ್ ಮಾಡಿಬಿಟ್ರೆ ಇರಾನ್ ನಮ್ಮ ಕೈಗೆ ಬರುತ್ತೆ. ನಮ್ಗೆ ಯಾರು ಬೇಕೋ ಅವ್ರನ್ನ ಕೂರಿಸ್ಕೊಳ್ಬಹುದು. ವೆನಿಜುವೆಲಾದಲ್ಲಿ ಏನಾಯಿತು, ನನಗನ್ಸ ಜನವರಿಯ ವೆನಿಜುವೆಲಾದ ಅತ್ಯುತ್ಸಾಹ ಡೊನಾಲ್ಡ್ ಟ್ರಂಪ್ರನ್ನು ಒಂದು ರೀತಿ ಅತ್ಯುತ್ಸಾಹಿಯನ್ನಾಗಿ ಮಾಡಿತ್ತು. ಅದರ ಜೊತೆಗೆ ನೆತಾನ್ಯಾಹು ಸಹಿತ 7 ಸಲ ಅಮೆರಿಕಕ್ಕೆ ಹೋದರು, ವೈಟ್ ಹೌಸ್ಗೆ ಹೋಗಿ ಡೊನಾಲ್ಡ್ ಟ್ರಂಪ್ರನ್ನು ಮನವರಿಕೆ ಮಾಡಿದ ನಂತರ ಈ ದಾಳಿಯ ಪ್ಲ್ಯಾನ್ ರೂಪಿತ ಆಯಿತು. ಆದರೆ ನನಗನ್ಸುತ್ತೆ ಈ ಆ್ಯಂಟಿಸಿಪೇಷನ್ ಇರಲಿಲ್ಲ ಅಮೆರಿಕಾದಲ್ಲಿ. ಯಾವತ್ತೂ ಅಮೆರಿಕಾದ ಈ ರೀತಿಯ ಹುಚ್ಚಾಟಗಳಿಂದಲೇ ಬಹುತೇಕ ವಿಯೆಟ್ನಾಂನಿಂದ ಹಿಡಿದು ಇರಾನಿನ ಯುದ್ಧದವರೆಗೆ ಅಮೆರಿಕ ಹಾರ್ಡ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಯುದ್ಧಗಳನ್ನು ಗೆದ್ದಿದ್ದು ಕಡಿಮೆ. ಹೌದು ಹೌದು. ಅದು ವಿಯೆಟ್ನಾಂ ತೆಗೆದುಕೊಳ್ಳಿ, ಕೊರಿಯಾ ತೆಗೆದುಕೊಳ್ಳಿ, ನಂತರ ಸೌತ್ ಅಮೇರಿಕಾದ ಕೆಲ ದೇಶಗಳಲ್ಲಿ ಮೇಲೆ ಮಾಡಿರ್ತಕ್ಕಂಥದ್ದು ತೆಗೆದುಕೊಳ್ಳಿ, ಇಂಡೋನೇಷ್ಯಾದಲ್ಲಿ ನೀವು ತೆಗೆದುಕೊಳ್ಳಿ. ಈ ಹೊಸ ಶತಮಾನದಲ್ಲಿ ಇರಾಕ್, ಅಫ್ಘಾನಿಸ್ತಾನ್, ಲಿಬಿಯಾ ಎಲ್ಲ ಕಡೆ ಒಂದು ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಮೆರಿಕನ್ ಪಡೆಗಳು ವಾಪಸ್ಸಾಗಿವೆ. ಹೌದು. ಈಗಲೂ ಕೂಡ ಇರಾನ್ ನೋಡಿ, ಇರಾನ್ ಒಂದು ರೀತಿಯ ಸ್ಟ್ರಾಂಗ್ ಆಗಿರ್ತಕ್ಕಂಥ, ನನಗನ್ಸುತ್ತೆ ಆ ಶಿಯಾ ಕಾರಣದಿಂದಾಗಿ ಇರಾನ್ನಲ್ಲಿ ಒಂದೇನು ರಿಜಿಮ್ ಇದೆ, ಆ ರಿಜಿಮನ್ನು ತೆಗೆಯೋದು ಅಷ್ಟು ಸುಲಭ ಇಲ್ಲ ಅನ್ಲೆಸ್ ಯು ಕೀಪ್ ಯುವರ್ ಫುಟ್ಸ್ ಆನ್ ಗ್ರೌಂಡ್. ಅಮೆರಿಕ ಅದನ್ನು ಮಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಈಗಲೇ 5-6 ಬಾಡಿ ಬ್ಯಾಗ್ಸ್ಗಳು ಬಂದಮೇಲೆ ಅಮೆರಿಕಾದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಇದೆ, 8 ಇಲ್ಲಿ ತನಕ. ಆ ಕಾರಣದಿಂದ ಅಮೆರಿಕ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ಇರಾನ್ನಲ್ಲಿ ರಿಜಿಮ್ ಚೇಂಜ್ ಆಗುತ್ತೆ ಅಂತಕ್ಕಂಥ ಏನು ಉತ್ಸಾಹದಲ್ಲಿತ್ತು, ಆ ರಿಜಿಮ್ ಚೇಂಜ್ ಆಗುವಂತೆ ಕಾಣ್ತಾ ಇಲ್ಲ. ಬದಲಾಗಿ ಹೊಸ ಸರ್ವಾಧಿಕಾರಿಯ ಹಿಂದೆ ಅವರ ಇಡೀ ಸೇನೆ ಮತ್ತು ಬಹುತೇಕ ಸರ್ಕಾರದ ಜೊತೆಗಿರ್ತಕ್ಕಂಥ ಜನತೆ ಮತ್ತು ಪಾರ್ಟಿ ಏನಿದೆ ಅದು ಅವ್ರ ಜೊತೆ ನಿಂತ್ಕೊಂಡಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಇರಾನಿನ ಬಳಿ ಇರ್ತಕ್ಕಂಥ ಡ್ರೋನ್ಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಲಾಯಿತು. ಅವರು ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೂ ಕೂಡ ಅದನ್ನು ಎಸೆದಾಗ ನಿಶ್ಚಿತವಾಗಿ ಅಮೆರಿಕದಲ್ಲೂ ಒಂದು ತಳಮಳ ಇದೆ. ಯಾಕಂದರೆ ಅಮೆರಿಕನ್ ಅಸೆಟ್ಸ್ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳಲ್ಲಿವೆ. ಆಮೇಲೆ ಇಡೀ ವಿಶ್ವದಲ್ಲಿ ಅಜಿತ್, ನೀವು ಒಂದೊಂದು ಸಣ್ಣ ವ್ಯತ್ಯಾಸವನ್ನು ಗಮನಿಸಬೇಕು. ಇರಾಕ್ ಮತ್ತು ಅಫ್ಘಾನಿಸ್ತಾನ್ ಯುದ್ಧದ ಸಂದರ್ಭದಲ್ಲಿ ಇಡೀ ವಿಶ್ವ ವಾರ್ ಆನ್ ಟೆರರ್ ಬಗ್ಗೆ ಒಂದು ಸಿಂಪಥೆಟಿಕ್ ಆಗಿತ್ತು. ಇಲ್ಲ, ಅಮೆರಿಕಾದ ಮೇಲೆ ಒಸಾಮ್ ಬಿನ್ ಲಾಡೆನ್ ಮಾಡಿರ್ತಕ್ಕಂಥ ದಾಳಿಯ ಕಾರಣದಿಂದಾಗಿ ಅಟ್ ಲಾಸ್ಟ್ ಅಮೆರಿಕ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಬಹಳ ಗಂಭೀರವಾಗಿದೆ ಅಂತಕ್ಕಂಥ ನಾವು ಕೂಡ ಬಹಳ ಖುಷಿಗೊಂಡಿದ್ವಿ. ಹೌದು. ಯಾಕಂದರೆ ನಾವು ಯಾವಾಗ ಪಾಕಿಸ್ತಾನದ ಭಯೋತ್ಪಾದಕರನ್ನು ನೀವು ಬ್ಯಾನ್ ಮಾಡಿ ಅವರ ಅಕೌಂಟ್ಸ್ ಫ್ರೀಸ್ ಮಾಡಿ ಅಂದಾಗ ಇಂಗ್ಲೆಂಡ್ ಇರಲಿ, ಯುರೋಪಿಯನ್ ದೇಶಗಳಿರಲಿ, ಅಮೆರಿಕ ಇರಲಿ, ನಮ್ಮ ಮಾತು ಕೇಳ್ತಾ ಇರಲಿಲ್ಲ. ಒಸಾಮಾ ಬಿನ್ ಲಾಡೆನ್ ಅಟ್ಯಾಕ್ನ ನಂತರ ಅಮೆರಿಕಕ್ಕೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಇಡೀ ವಿಶ್ವದ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳ ಮೇಲೆ ನಿಗಾ ಇಡಲಿಕ್ಕೆ ಆರಂಭ ಆಯಿತು. ಹೌದು. ಆದರೆ ಇರಾನಿನ ದಾಳಿ ಏನಿದೆ ಅದು ನನಗನ್ಸುತ್ತೆ ಕಳೆದ 5-6 ವರ್ಷಗಳಲ್ಲಿ ನಾವೇನನ್ನೂ ವಿಶ್ವಕ್ಕೆ ತೋರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಒಂದು ರೀತಿ ಸಾಫ್ಟ್ ಸ್ಟೇಟ್ ಆಗಿದ್ದೀವಿ. ಆ ಕಾರಣದಿಂದ ಟು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಡೊನಾಲ್ಡ್ ಟ್ರಂಪ್ ಕ್ಯಾಂಪೇನ್ ಏನಿದೆ, ಆರ್ಥಿಕವಾಗಿ ಅದು ಟ್ಯಾಕ್ಸ್ಗಳನ್ನು ಹಾಕಲಾಯಿತು. ಕೊನೆಗೆ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಲಿಲ್ಲ, ಅವರ ದೇಶದ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಲಿಲ್ಲ. ಉಳಿದ ರಾಷ್ಟ್ರಗಳ ಮೇಲೂ ಕೂಡ ಒಂದು ರೀತಿಯ ಟ್ಯಾಕ್ಸ್ ಟೆರರಿಸಮ್ ಮಾಡಲಿಕ್ಕೆ ಶುರು ಆಯಿತು. ಹೌದು. ಈಗ ಏಕಾಏಕಿ ಇರಾನ್ ಮೇಲೆ ಈ ಪ್ರಮಾಣದ ದಾಳಿಯನ್ನು ನಡೆಸಿದಾಗ ವಿಶ್ವದ ಅಮೇರಿಕಾದ ಬಗ್ಗೆ ಸಿಂಪತಿ ಇರ್ತಕ್ಕಂಥ ಸಮುದಾಯದ ರಾಷ್ಟ್ರಗಳೇ ಅವರನ್ನು ಬೆಂಬಲಿಸ್ತಾ ಇಲ್ಲ. ಹೀಗಿರುವಾಗ ನನಗನ್ಸುತ್ತೆ ಯುದ್ಧ ಇವತ್ತು ನಂಗೆ ಗೊತ್ತಿಲ್ಲ, ಡೊನಾಲ್ಡ್ ಟ್ರಂಪ್ರ ಮಾತುಗಳನ್ನು ಇವತ್ತು ಕೇಳಿದಾಗ ನನಗನ್ನಿಸ್ತು, ಈಗ ಬೈಟ್ ಕೇಳಿದಾಗ ಮೊದಲ ದಿನದ ಉತ್ಸಾಹ ಇವತ್ತು ಕಾಣ್ತಿಲ್ಲ. ಕರೆಕ್ಟ್. ಅದರ ಜೊತೆಗೆ ಇಸ್ರೇಲ್ ಇರಾನಿನ ತೈಲ ಸಂಗ್ರಹಾಲಯದ ಮೇಲೆ ದಾಳಿ ಮಾಡಿದ್ದಕ್ಕೆ ಅದು ವಿರೋಧನ ವ್ಯಕ್ತಪಡಿಸಿದೆ. ಅಜಿತ್, ಪ್ರತಿಭಟನೆ ಮತ್ತು ಯುದ್ಧ ಈ 2 ಸಂಗತಿಗಳಿವೆ ಅಲ್ವಾ.
ನೀವು ಯಾವಾಗ ಶುರು ಮಾಡ್ತೀರಿ ಯಾವಾಗ ಮುಗಿಸ್ತೀರಿ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಮಾತ್ರ ಅದರಲ್ಲಿ ಮಾಡಬೇಕು. ಪ್ರತಿಭಟನೆನೂ ಈಗ ಆಮರಣ ಉಪವಾಸ ಸತ್ಯಾಗ್ರಹ ಹೇಳಿತಾರಲ್ಲ, ನಾನು ಅನೇಕ ಬಾರಿ ನೀವು ಚರ್ಚೆ ಮಾಡಿದ್ದೀವಿ. ಮೂಸಂಬಿ ಜ್ಯೂಸ್ ಕುಡಿಸ್ಲಿಕ್ಕೂ ಜನ ಇರಲ್ಲ ಆಮೇಲೆ. ಕರೆಕ್ಟ್. ಹಂಗೆ ಯುದ್ಧ ಶುರು ಮಾಡಿದಾಗಲೂ ಕೂಡ ನೀವು ಯಾವಾಗ, ಈಗ ನಾವು ಆಪರೇಷನ್ ಸಿಂಧೂರದ ಪ್ರಶ್ನೆ ಬಂದಾಗ ಭಾರತದಲ್ಲಿ ಕೆಲವರು BJPಯ ಸಮರ್ಥಕರೇ ಮೋದಿಯನ್ನು ಟೀಕಿಸಿದರು. ಆಪರೇಷನ್ ಸಿಂಧೂರ್ನಲ್ಲೇನು ರಿಜಿಮ್ ಚೇಂಜ್ ಇದಿರಲಿಲ್ಲ. ಹೌದು, ಯಾಕೆ ನಿಲ್ಲಿಸಿದ್ರಿ ಅಂತಕ್ಕಂಥ ಪ್ರಶ್ನೆ ಬಂತು. ಪ್ರಾಯಶಃ ಇರಾನ್ನಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ ಪ್ರೊಲಾಂಗ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ಗಳು ಏನು ವಿಶ್ವದ ಮೇಲೆ, ಆರ್ಥಿಕತೆಯ ಮೇಲೆ, ಜಿಯೋಪಾಲಿಟಿಕ್ಸ್ ಮೇಲಿದೆ. ಆ ಕಾರಣದಿಂದ ಅನಿಸ್ತಾ ಇದೆ ಇದು ಯುದ್ಧ ಯಾವಾಗ ನಿಲ್ಲುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಎಂಡ್ ಆಫ್ ದ ಡೇ ನಿಮ್ದು 2 ಗೋಲ್ ಇದ್ದು, ಒಂದು ಖಮನೈ ಹೋಗಬೇಕು, ರಿಜಿಮ್ ಚೇಂಜ್ ಆಗಬೇಕು. ಖಮನೈ ಎಲಿಮಿನೇಟ್ ಆದರೂ ರಿಜಿಮ್ ಚೇಂಜ್ ಆಗ್ತಾ ಇಲ್ಲ. ಸೊ ಈಗ ರಿಜಿಮ್ ಚೇಂಜ್ ಮಾಡದೇ ಇದ್ರೆ ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ. ಹೌದು. ರಿಜಿಮ್ ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೇನಾಗತ್ತೆ ಯುದ್ಧ ಕಂಟಿನ್ಯೂ ಆಗುತ್ತೆ, ಸ್ಪಷ್ಟತೆ ಇಲ್ಲ. ಎಸ್. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಅಮೆರಿಕನ್ ಭಾಷೆಯಲ್ಲೇ ಹೇಳೋದಾದ್ರೆ ಅಮೆರಿಕ ಇಸ್ ಇನ್ ಅ ಡೀಪ್ ಶಿಟ್. ರವೀಂದ್ರನಾಥ್ ಸರ್, ಇನ್ನು 2 ವಾರ ಈ ಯುದ್ಧ ಕಂಟಿನ್ಯೂ ಆದರೆ ಆಗೋದು ಬೇಡ? ಅಲ್ಲ, ಕಂಟಿನ್ಯೂ ಆಗತ್ತೆ. ಕಂಟಿನ್ಯೂ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂದರೆ ಇವತ್ತು ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಇರಾನ್ದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇಸ್ರೇಲ್ ಮತ್ತು US ಮಾತ್ರ ಸ್ಟೇಟ್ ಆಫ್ ಹಾರ್ಮೋಸ್ನ ಕ್ಲೋಸ್ ಮಾಡ್ತೀವಿ, ಬೇರೆ ದೇಶಗಳಿಗೆಲ್ಲ ಅದನ್ನೆಲ್ಲ ಏನು ಓಪನ್ ಮಾಡ್ತೀವಿ, ಅದನ್ನ ನಡೆಸ್ತೀವಿ ಅಂತ ಹೇಳಿದರು. ಇವತ್ತಾಗಲೇ ಅದಕ್ಕೆ ತಿರುಗಿ ವಾಪಸ್ ಇದು ಮಾಡಿದ್ದಾರೆ. ಎಲ್ಲಿವರೆಗೂ ದಾಳಿ ನಿಲ್ಲಲ್ವೋ ಅಲ್ಲಿವರೆಗೂ ನಾವು ಏನೇನು ಆರ್ಥಿಕವಾಗಿ ಏನಾದರೂ ನಿರ್ಬಂಧನೆಗಳು ಹೇಳಬೇಕೋ ಅದನ್ನೆಲ್ಲ ಹೇರ್ತೀವಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಇದು ಕಂಟಿನ್ಯೂ ಆಗುವಂಥ ಯುದ್ಧಗಳು. ಆಮೇಲೆ ಚೈನಾ ಸುಮ್ಮನೆ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇರಾನ್ಗೆ ಎಲ್ಲೋ ಒಂಥರ ಅವ್ರಿಗೆ ಸ್ಟ್ರಾಟಜಿಕ್ಕಾಗಿ ಯೋಚನೆ ಮಾಡೋಕ್ಕೆ ಅಥವಾ ಸಪ್ಲೈ ಮಾಡೋಕ್ಕೆ ಎಲ್ಲೋ ಒಂದು ಕಡೆಯಿಂದ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ ತಿರ್ಗಾ ನಾರ್ತ್ ಕೊರಿಯಾ ಅವರು ಸಪೋರ್ಟ್ ಮಾಡಿದ್ದಾರೆ ಇರಾನ್ಗೆ. ಹೌದು, ರಷ್ಯಾ ಇಂಡೈರೆಕ್ಟಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಎತ್ಕಾಣ್ತಾ ಇದೆ, ಎಲ್ಲ ಇಂಡೈರೆಕ್ಟಾಗಿ ಮಾಡ್ತಾ ಇದ್ರು ಅವರು ಎತ್ಕಾಣ್ತಾ ಇದೆ. ರಷ್ಯಾ ಅವ್ರದ್ದು ಸಪೋರ್ಟ್ ಇದೆ ಇದಕ್ಕೆ. ಸೊ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂದರೆ ಇರಾನ್ಗೆ ಮುಂದಿನ ಭವಿಷ್ಯದಲ್ಲಿ ಎಲ್ಲಿ ತೊಂದರೆ ಆಗ್ಬೋದು ಅಂದರೆ ಇಸ್ಲಾಮಿಕ್ ಕಂಟ್ರೀಸು, ಸುತ್ತಮುತ್ತದ ಇಸ್ಲಾಮಿಕ್ ಕಂಟ್ರೀಸು, ಉದಾಹರಣೆಗೆ ಲೆಬನನ್ ಇರಬೇಕು. ಲೆಬನನ್ನಲ್ಲಿ ಇವರು ಮಿಲಿಟೆಂಟ್ಸ್ ಇದಾರಲ್ಲ, ಮಿಲಿಟೆಂಟ್ಸ್ ಗ್ರೂಪ್ ಅಂತ ಏನು ಇಸ್ರೇಲ್ ಅವರು ಅಟ್ಯಾಕ್ ಮಾಡ್ತಾರೆ ಹೆಜ್ಬೋಲಾಗೆ, ಅವ್ರು ನೋಡಿ ಅವರು ಇದು ಕಂಪ್ಲೀಟಾಗಿ ಆಚೆ ಬಂದ್ಬಿಟ್ಟಿದ್ದಾರೆ. ಹೆಜ್ಬೋಲಾಗೆ ಸಪೋರ್ಟ್ ಮಾಡ್ತಾನೆ ಇಲ್ಲ. ಹೆಜ್ಬೋಲಾ ಇರಾನ್ ಸಪೋರ್ಟೆಡ್ ಆರ್ಗನೈಸೇಷನ್ ಅದು. ಹೌದು. ಹಂಗೆ ಹೌಟಿ ಅಂತ ಇದೆ ಅಲ್ಲಿ ಯಮನಲ್ಲಿ ಹೌಟಿ ಅಂತ ಇರೋದು, ಅದು ಇವ್ರು ಸಪೋರ್ಟೆಡ್, ಅದು ಇರಾನ್ ಸಪೋರ್ಟೆಡ್ ಆರ್ಗನೈಸೇಷನ್ನೇ. ಅವರು ಏನೂ ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇರಾನ್ ಇವತ್ತೆಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅವರೆಲ್ಲೋ ಒಂದು ಕಡೆ ಬೇರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಇಲ್ಲಿ. ಸೊ ಪ್ರೊಲಾಂಗ್ ಆದರೆ ಯುದ್ಧ ಅವ್ರಿಗೂ ತೊಂದರೆನೇ. ಸೊ ಈಗ ಅವ್ರು ಅಂದ್ಕೊಂಡಂಗೆ ಇಸ್ಲಾಮಿಕ್ ಕಂಟ್ರೀಸ್ಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇರಲಿಲ್ಲ ಅವರು. ಬಟ್ ಈಗ ಇಂಡೈರೆಕ್ಟಾಗಿ UAE ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಹೌದು, ಆಮೇಲೆ ಕ್ವಾಟಾರ್ ಇರ್ಬೋದು, ಎಲ್ಲ ಕಂಟ್ರೀಸ್ ಏನಾಗಿದೆ ಇದಕ್ಕಿರೋ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ. ಯಾಕಂದ್ರೆ ಅವ್ರು ಡ್ರೋನ್ಸ್ಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ಅವರು ಟಾರ್ಗೆಟ್ಸ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಎಸ್ಪೆಷಲಿ ದುಬೈ 30 ವರ್ಷದಿಂದ ಕಟ್ಟಿ ಬೆಳೆಸಿದಂಥ ಸಾಮ್ರಾಜ್ಯ ಏನಿದೆ ಅವ್ರದ್ದು, ಸೇಫೆಸ್ಟ್ ಪ್ಲೇಸ್ ಅಂತ ಏನಂತ ಇದ್ರು, ಹೆವನ್ ನಾನು ಅರ್ಥ ಅಂತಲ್ಲ ಏನಂತ ಇದ್ರು, ಇವತ್ತು ಅದೇ ಎಲ್ಲೋ ಒಂದು ಕಡೆ ಟೂರಿಸಮ್ ಅಟ್ರಾಕ್ಷನ್ನು ಇಲ್ಲ, ಮತ್ತು ಬಿಸ್ನೆಸ್ ವೆಂಚರ್ಸ್ಗಳಿಗೂ ಅಟ್ರಾಕ್ಷನ್ ನಡೀತಾ ಇಲ್ಲ ಅಲ್ಲಿ. ಸೊ ಎಲ್ಲೋ ಒಂದು ಕಡೆ ಇದು ತುಂಬ ದಿವಸ ಕಂಟಿನ್ಯೂ ಆದಷ್ಟು ಇರಾನ್ಗೆ ನಷ್ಟ ಆಗುತ್ತೆ. ರೆಜಿಮ್ ಚೇಂಜ್ ಒಂದೇ ಅಲ್ಲ, ಇರಾನಲ್ಲಿ ಇಂಟರ್ನಲಿನೂ ಆಗಲೇ ಅಲ್ಲಿ ಅವ್ರದ್ದಾದಂಥ ಗಲಾಟೆಗಳು ನಡೀತಾ ಇದೆ. ಸಿನ್ಸ್ ಅದು ಎಷ್ಟು ಜನ ಸತ್ತಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ, ಅದು ಮೀಡಿಯಾಗೆ ಬರ್ತಾ ಇಲ್ಲ, ಮತ್ತು ಇಂಟರ್ನೆಟ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. 55 ಅಂತ ಹೇಳ್ತಾರೆ. ಅಲ್ಲ, ಅದು ಯುದ್ಧದಿಂದ ಆಗಿರೋದು. ಮುಂದುವರಿಯೋದು ಇರಾನ್ನ ದೃಷ್ಟಿಯಿಂದ ಕೂಡ ಒಳ್ಳೇದಲ್ಲ, ಇರಾನ್ ದೃಷ್ಟಿಯಿಂದನೂ ಒಳ್ಳೇದಲ್ಲ. ಲಾಂಗ್ ಟರ್ಮ್ ಅಲ್ಲಿ ಇರಾನ್ಗೆ ತೊಂದರೆ ಆಗುತ್ತೆ. ಇವತ್ತೇನೋ ಕಚ್ಚಾ ತೈಲದ ಬಗ್ಗೆ ಅವರು ಡಾಮಿನೇಟ್ ಮಾಡ್ತಾ ಇರ್ಬೋದು ಮಾರ್ಕೆಟ್, ಬಟ್ ದಟ್ ಈಸ್ ನಾಟ್ ದ ಫ್ಯಾಕ್ಟರ್ ಆಲ್ವೇಸ್ ವಿಚ್ ರಿಮೈನ್ಸ್. ಕರೆಕ್ಟ್. ಸೊ ಆರ್ಥಿಕವಾಗಿ ಬೆಳಿಬೇಕು ಅಂದರೆ ಫುಡ್ ಸಪ್ಲೈಯು ನೋಡ್ಬೇಕಾಗತ್ತೆ. ಇರಾನಲ್ಲಿ ಆದಷ್ಟು 80% ಇಂಪೋರ್ಟ್ ಮಾಡೋದೇ ಫುಡ್ ಪ್ರಾಡಕ್ಟ್ಸ್ನ. ಸೊ ಇದೆಲ್ಲ ತೊಂದರೆಗಳಿದೆ ಅವ್ರಿಗೂ. ಹಂಗಾಗಿ ಅವರು ತುಂಬ ವರ್ಷ ದಿನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ. ಕರೆಕ್ಟ್. ಇದೆಲ್ಲ ಸ್ಟ್ರಾಟಜಿ ಅಷ್ಟೇನೆ. ನೀನು ಅರ್ಥಂಗೆ ಮಾಡು, ನಾನು ಗಿಂಟಿದ್ದೀನಿ, ನಿನ್ಗೆ ಅರ್ಥಂಗೆ ಮಾಡು ಅಂತ ಹೇಳೋದು ಇವೆಲ್ಲ. ಥ್ಯಾಂಕ್ ಯು ಸೋ ಮಚ್ ರವೀಂದ್ರನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್, ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.